ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಶುಕ್ರವಾರ ದಿವಸ ಹತಾಶಗೊಂಡಂಥ ಆಮ್ ಆದ್ಮಿ ಕಾರ್ಯಕರ್ತರಲ್ಲಿ ಇನ್ನಿಲ್ಲದ ಹಾಗೆ ಉತ್ಸಾಹ, ಉಮೇದು, ಹರ್ಷೋಲ್ಲಾಸ. ತಮ್ಮ ನಾಯಕ ಜೈಲಿನಿಂದ ಹೊರಗೆ ಬಂದಂಥ ಅತ್ಯಂತ ಸಂತಸದ ಕ್ಷಣ. ಹೀಗಾಗಿಯೇ ಜೈಲಿನ ಹೊರಗಡೆ ಸಿಡಿಮದ್ದನ್ನು ಸುಟ್ಟರು, ತಮ್ಮ ನಾಯಕನನ್ನು ಮೆರವಣಿಗೆ ಮಾಡಿ ಮನೆಗೆ ಕರೆದುಕೊಂಡು ಹೋದರು. ಇಡೀ ನ್ಯಾಯಾಂಗದ ಇತಿಹಾಸದಲ್ಲೇ ತೀರಾ ಅಪರೂಪದ ಕ್ಷಣ. ಸ್ವತಃ ಮೈಲಾರ್ಡ್ಗಳು ಹೇಳಿದ ಹಾಗೆ ಇದೊಂದು ಎಕ್ಸ್ಟ್ರಾ ಆರ್ಡಿನರಿ ಕೇಸ್ ಅಂತ ಹೇಳುತ್ತೆ ಪೀಠ, ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಉಪಸ್ಥಿತರಿದ್ದಂಥ ಮೈಲಾರ್ಡ್ಗಳು ಯಾರಂದರೆ, ಒಂದು ಜಸ್ಟಿಸ್ ಖನ್ನಾ, ಮತ್ತೊಂದು ಇನ್ನೊಬ್ಬರು ಜಸ್ಟಿಸ್ ದೀಪಾಂಕರ್ ದತ್ತಾ. ಪ್ರಕರಣ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು. ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವನ್ನು ಪ್ರಶ್ನಿಸಿ ಕೋರ್ಟ್ಗೆ ಮೊರೆ ಹೋಗಿದ್ದರು ಅವರ ವಕೀಲರಾದಂಥ ಅಭಿಷೇಕ್ ಮನು ಸಿಂಘ್ವಿ. ಮಜಾ ನೋಡಿ ಹೇಗೆ ಈ ಕೇಸು ತಿರುವನ್ನು ಪಡಿತು ಅಂದರೆ, ಯಾವಾಗ ಮಾರ್ಚ್ 21ಕ್ಕೆ ಇವರ ಬಂಧನ ಆಯ್ತಲ್ಲ, ಅವತ್ತು ರಾತ್ರಿ 1 ಗಂಟೆಗೇ ಅಭಿಷೇಕ್ ಮನು ಸಿಂಘ್ವಿ ಕೋರ್ಟಿನ ಬಾಗಿಲನ್ನು ತಟ್ಟಿದ್ರು. ಆದರೆ ಕೋರ್ಟ್ ಅವತ್ತು ಇವರ ಮಾತಿಗೆ ಸೊಪ್ಪು ಹಾಕಲಿಲ್ಲ, ಇವರಿಗೆ ಅವಕಾಶವನ್ನು ಕೊಡಲಿಲ್ಲ. ಮಾರನೇ ದಿವಸ ವಾಪಸ್ ತೆಗೆದುಕೊಂಡರು ಪ್ರಕರಣವನ್ನು. ಯಾಕೆಂದರೆ ಈ ಹಿಂದೆ ಕೆ ಕವಿತಾ ಅವರಿಗೆ ಇದೇ ರೀತಿಯಾದಂಥ ಬಂಧನ ಪ್ರಶ್ನೆ ಮಾಡಿದಂಥ ಕೇಸನ್ನು ಕೋರ್ಟು ವಜಾ ಮಾಡಿತ್ತು. ಆದ್ದರಿಂದ ನಮ್ಮದು ಹಾಗಾಗಿಬಿಟ್ರೆ ಪ್ರೆಸಿಡೆನ್ಸಿ ಆಧಾರದಲ್ಲಿ ತೊಂದರೆ ಆಗತ್ತೆ ಅನ್ನುವಂಥ ಕಾರಣ ವಾಪಸ್ ತೊಗೊಂಡ್ಬಿಟ್ಟಿದ್ರು. ಅದಾದ ಮೇಲೆ ಹೈಕೋರ್ಟ್ಗೆ ಮೊರೆ ಹೋಗಲಾಯಿತು. ಹೈಕೋರ್ಟ್ನಲ್ಲಿ ಇಲ್ಲ, ನಿಮ್ಮ ಬಂಧನ ಮಾಡಿದ್ದು ಸರಿ ಇದೆ, ಅದರಲ್ಲಿ ಯಾವುದೇ ರೀತಿಯ ಲೋಪಗಳಿಲ್ಲ ಅಂತಾಯಿತು. ಅದಾದ ಮೇಲೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅರವಿಂದ್ ಕೇಜ್ರಿವಾಲ್ ಅವರ ಪರವಾಗಿ. ವಿಚಾರಣೆ ನಡೀತಾ ಇರುತ್ತೆ. ಇದ್ದಕ್ಕಿದ್ದ ಹಾಗೆ ಖನ್ನಾ ಅವರು ಕೇಳ್ತಾರೆ, ಜಸ್ಟಿಸ್ ಸಂಜೀವ್ ಖನ್ನಾ ಅವರು, ನೀವು ಜಾಮೀನಿಗೆ ಯಾಕೆ ಅರ್ಜಿ ಹಾಕಿಲ್ಲ ಅಂತ. ನೋಡಿ, ಇಲ್ಲಿವರೆಗೂ ಯಾವುದಾದ್ರೂ PMLA ಕೋರ್ಟ್ನಲ್ಲಿದ್ದಂಥ ಪ್ರಕರಣದ ಸಂದರ್ಭದಲ್ಲಿ ಅಥವಾ ಬೇರೆ ಯಾವುದೇ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟಿಗೆ ನೇರವಾಗಿ ಜಾಮೀನು ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕೋರ್ಟ್ ಹೇಳುತ್ತೆ, ನೀವು ಲೋಯರ್ ಕೋರ್ಟ್ನಲ್ಲಿ ಅಪ್ಲೈ ಮಾಡಬೇಕು, ಇಲ್ಲೆಲ್ಲ ನೀವು ಫಸ್ಟ್ ಅಲ್ಲಿ ಅಪ್ಲೈ ಮಾಡಿ ಅಲ್ಲಿ ರಿಜೆಕ್ಟ್ ಆದರೆ, ತಿರಸ್ಕಾರ ಆದರೆ ಹೆಚ್ಚುವರಿ ಕೋರ್ಟ್ಗೆ ಉಚ್ಚ ನ್ಯಾಯಾಲಯಕ್ಕೆ ಬರಬೇಕಾಗತ್ತೆ. ಉಚ್ಚ ನ್ಯಾಯಾಲಯದಲ್ಲೂ ಅದು ನಿಮಗೆ ಮನ್ನಣೆಯನ್ನು ನೀಡಲಿಲ್ಲ ನಿಮ್ಮ ವಾದಕ್ಕೆ ಅಂದರೆ, ಅಲ್ಲಿ ವಜಾ ಆದ ಸಂದರ್ಭದಲ್ಲಿ ನೀವು ಸುಪ್ರೀಂ ಕೋರ್ಟಿಗೆ ಬರಬೇಕು. ನೇರವಾಗಿ ಸುಪ್ರೀಂ ಕೋರ್ಟ್ ಬರುವಂಥ ಪರಂಪರೆ ಸರಿಯಲ್ಲ. ಲಕ್ಷಾಂತರ ಕೇಸ್ಗಳು ಪೆಂಡಿಂಗ್ ಇರ್ತವೆ. ಈ ರೀತಿ ಮಾಡಬಾರದು ಅಂತ ಈ ಹಿಂದೆ ತಪರಾಕಿ ಹಾಕಿದಂಥ ಬೇಕಾದಷ್ಟು ಪ್ರಕರಣಗಳಿದ್ದಾವೆ. ಆದರೆ ಸ್ವತಃ ವಿಭಾಗೀಯ ಪೀಠ ಕೇಳುತ್ತೆ, ನೀವು ಜಾಮೀನಿಗೆ ಯಾಕೆ ಅರ್ಜಿ ಹಾಕಿಲ್ಲ ಅಂತ ಕೇಳುತ್ತೆ. ಅದಲ್ಲದೆ ಇದ್ರ ಮುಂದುವರೆದು ಹೇಳುತ್ತೆ, ಇವ್ರಿಗೆ ಮಧ್ಯಂತರ ಜಾಮೀನು ಕೊಟ್ಟರೆ ಯಾವ ಷರತ್ತುಗಳನ್ನು ವಿಧಿಸಬಹುದು ಅಂತ ನೀವು ಮುಂದಿನ ಬಾರಿ ತಯಾರಿಯಾಗಿ ಬನ್ನಿ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪರವಾಗಿ ವಾದ ಮಂಡನೆ ಮಾಡ್ತಾ ಇದ್ದಂಥ ಅಡಿಷನಲ್ ಸಾಲಿಸಿಟರ್ ಜನರಲ್ SV ರಾಜು ಅವರಿಗೆ ಹೇಳುತ್ತೆ. ಅವತ್ತಿಗೆ ಒಂದು ವಿಷಯ ಸ್ಪಷ್ಟ ಆಗುತ್ತೆ, ಇವತ್ತಿಲ್ಲ ನಾಳೆ ಬಹುಶಃ ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ಕೊಡಬಹುದು ವಿಭಾಗೀಯ ಪೀಠ ಅನ್ನುವಂಥ ಒಂದು ನರೇಟಿವ್ ಸೃಷ್ಟಿಯಾಗುತ್ತೆ. ಏಕೆಂದರೆ ನಡೆದಂಥ ಪ್ರೇಮಫಸಿ ಮೇಲ್ನೋಟಕ್ಕೆ ಅವರ ಮಾತಿನಿಂದ, ಅಬ್ಸರ್ವೇಷನಿಂದ ಗೊತ್ತಾಗುವಂಥ ವಿಚಾರ. ಅದಾದಮೇಲೆ ವಿಚಾರಣೆ ನಡೆಯುತ್ತೆ. ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಅತ್ಯಂತ ಕಠೋರವಾಗಿ ತಮ್ಮ ವಾದವನ್ನು ಮಂಡನೆ ಮಾಡ್ತಾರೆ ಸ್ವತಃ ತುಷಾರ್ ಮೆಹ್ತಾ ಮತ್ತು SV ರಾಜು ಇಬ್ಬರು. ಅವರು ಹೇಳ್ತಾರೆ, ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಎಲ್ರಿಗೂ ಒಂದೇ. ಒಬ್ಬ ರೈತ ತನ್ನ ಬೆಳೆಯನ್ನು ಕಟಾವು ಮಾಡ್ಕೋಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಬೇಲ್ ಕೇಳ್ತಾರೆ. ಆಮೇಲೆ ಒಬ್ಬ ಬಿಸ್ನೆಸ್ ಮ್ಯಾನು ತನಗೆ ಬಿಸ್ನೆಸ್ನಲ್ಲಿ ನಷ್ಟ ಆಗುತ್ತೆ, ಉಗ್ರಾಣದಲ್ಲಿ ಆಹಾರ ಧಾನ್ಯಗಳಿರ್ತವೆ ಅನ್ನೋಂಥ ಕಾರಣಕ್ಕೋಸ್ಕರ ಅದೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ, ನೀವು ನನಗೆ ಮಧ್ಯಂತರ ಜಾಮೀನು ಕೊಡಿ, ಬೇಕಾದ್ರೆ ವಾಪಸ್ ಬರ್ತೀನಿ ಅಂತ ಹೇಳ್ತಾರೆ. ಅಂಥ ಸಾಧ್ಯತೆಗಳಿರ್ತವೆ. ಅದಾದಮೇಲೆ ಯಾವುದೋ ವ್ಯಕ್ತಿ ತಾನು ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿ ನಾನು ಚುನಾವಣೆ ನಿಲ್ತೀನಿ ಅಂತ ಕೂಡ ಹೇಳುವಂಥ ಸಾಧ್ಯತೆ ಇರ್ತವೆ. ಮತ್ತು 123 ಪ್ರಕರಣ, 123 ಚುನಾವಣೆಗಳು 5 ವರ್ಷಗಳ ಅವಧಿಯಲ್ಲಿ ನಡೆದವು. ನಂಬರ್ ಸಹ ಹೇಳುತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, 123 123 ಚುನಾವಣೆಗಳು ಈ ದೇಶದಲ್ಲಿ ನಡೆದಿದ್ದಾವೆ. ಆ ಸಂದರ್ಭದಲ್ಲಿ ಎಲ್ಲರೂ ಬೇಲ್ ಕೇಳಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಆ ಸಮಯವನ್ನು ನೋಡಿ ನಾವು ಬಂಧಿಸಲಿಕ್ಕಾಗಲ್ಲ. ಅವ್ರು ಕೇಳ್ತಾರೆ, ಜಸ್ಟಿಸ್ ಸಂಜೀವ್ ಖನ್ನಾ ಅವರು ಏನಂತ, ಚುನಾವಣೆಯ ಸಂದರ್ಭದಲ್ಲಿ ಯಾಕೆ ಇವ್ರನ್ನ ಬಂಧಿಸಿದ್ದೀರಿ ಅಂತ. ವಾಸ್ತವವಾಗಿ ಅಕ್ಟೋಬರಿಂದ ಇವ್ರನ್ನ ಬೆನ್ನು ಹತ್ತಿರೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಪ್ರತಿ ಬಾರಿಯೂ ತಪ್ಪಿಸ್ಕೊಂಡು ಓಡಾಡಿರೋದು ಅರವಿಂದ್ ಕೇಜ್ರಿವಾಲ್. ಕಾರಣ ಕೇಳಿದರೆ ಇದು ಕಾನೂನು ಬಾಹಿರ ಅಂತ ಯಾವಾಗ ಹೇಳಬೇಕು ನೀವು? ಕೋರ್ಟಲ್ಲಿ ತೀರ್ಮಾನ ಆದರೆ ಹೇಳಬೇಕು, ಇಲ್ಲ ವಿಚಾರಣೆ ಆದಮೇಲೆ ನೀವು ತೀರ್ಮಾನ ಕಾನೂನು ಬಾಹಿರ ಹೌದು ಅಂತ. ಆದರೆ ಮುಂಚೆಯಿಂದ ಕಾನೂನು ಬಾಹಿರ ಅಂದ್ಕೊಂಡು ಹೋಗೋದೇ ಅಲ್ಲ. ಎಳೆದು ಕೊನೆಗೆ ಮಾರ್ಚ್ 21ಕ್ಕೆ ಬಂದಿರುತ್ತೆ. ಚುನಾವಣೆಯ ಸಂದರ್ಭದಲ್ಲಿ ಬಂಧನ ಮಾಡಿದ್ದಲ್ಲ,
ಭಾಳ ಹಿಂದೆ ಇದ್ದಂಥ ಪ್ರಕರಣ. ಆಮೇಲೆ 2022 ಮಾರ್ಚ್ನಲ್ಲಿ ನಿಮಗೆ ಗೊತ್ತಾದರೆ ಮಗುಂಟಾ ರೆಡ್ಡಿ ಹೇಳಿದ್ದಾರೆ, ಇವರು ಆರೋಪಿ ಅಂತ ಹೇಳಿದ್ದಾರೆ ಅಂದರೆ, ಇವರಿಂದ ಹಗರಣ ನಡೆದಿದೆ ಅಂದರೆ ಇಷ್ಟು ದಿವಸ ಯಾಕೆ ಬಿಟ್ರಿ ಅಂತ ಬೇರೆ ಕೋರ್ಟ್ ಕೇಳುತ್ತೆ. ಆವಾಗ ಅವ್ರು ಹೇಳ್ತಾರೆ, ಯಾವುದೇ ಒಬ್ಬ ವ್ಯಕ್ತಿ ಹೇಳಿದ ತಕ್ಷಣ ಒಬ್ಬ ಮುಖ್ಯಮಂತ್ರಿನ ಬಂಧಿಸೋಕ್ಕಾಗಲ್ಲ, ಅದಕ್ಕೆ ಬೇಕಾದಂಥ ಅಗತ್ಯ ದಾಖಲೆಗಳನ್ನು ನಾವು ಕ್ರೋಢೀಕರಿಸಬೇಕಾಗತ್ತೆ ಮತ್ತು ನಿಜನ ಸುಳ್ಳು ಆತ ಹೇಳಿಕೊಟ್ಟಿರೋ ಹೇಳಿಕೆ ಅನ್ನೋದನ್ನು ಪರಿಶೀಲಿಸಬೇಕಾಗತ್ತೆ, ಅದಕ್ಕೆ ಸಮಯ ಹಿಡಿಯುತ್ತೆ ಅನ್ನೋಂಥ ಮಾತನ್ನು ಸಮರ್ಥನೀಯವಾಗಿ ವಾದ ಮಂಡನೆ ಮಾಡಿರ್ತಾರೆ. ಮಾಡಿದ ಮೇಲೆ ಕೋರ್ಟ್ ಹೇಳುತ್ತೆ, ಇಲ್ಲ ಇವರಿಗೆ ಜಾಮೀನು ಕೊಡೋಣ. ಇಷ್ಟೆಲ್ಲ ಆದ ಮೇಲೆಯೂ, ತೀರ್ಪನ್ನು ಕಾದಿಟ್ಟ ಮೇಲೆಯೂ ಅಫಿಡವಿಟನ್ನು ಸಲ್ಲಿಸತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಏನಂತ, ಈ ರೀತಿ ಯಾವುದೇ ಕಾರಣಕ್ಕೂ ಇದು ಸಂವಿಧಾನಾತ್ಮಕವಾದಂಥ ಹಕ್ಕಲ್ಲ, ಇದು ಚುನಾವಣೆಗೆ ಪ್ರಚಾರ ಮಾಡೋದು ಸಂವಿಧಾನಾತ್ಮಕ ಹಕ್ಕಲ್ಲ ಮತ್ತು ಇದು ಮಾನವ ಹಕ್ಕು ಕೂಡ ಆಗೋದಿಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಇವರಿಗೆ ಜಾಮೀನು ಕೊಡಬಾರ್ದು, ಮಧ್ಯಂತರ ಜಾಮೀನು ಕೊಟ್ಟದ್ದೇ ಆದರೆ ಮುಂದೆ ಎಲ್ಲರೂ ಇದೇ ರೀತಿ ಕೇಳುವಂಥ ಪ್ರಸಂಗ ಬರುತ್ತೆ ಮತ್ತು ಈ ಆರೋಪಿ ಏನಿದ್ದಾರೆ ಇವರ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡುವ ಸಾಧ್ಯತೆ ಇದೆ. ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿರೋದ್ರಿಂದ ಇದು ಮುಂದೆ ಸಮಸ್ಯೆ ಉದ್ಭವ ಆಗುತ್ತೆ ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ಅಂತ ಗುರುವಾರ ದಿವಸ ಅಫಿಡವಿಟನ್ನು ಕೂಡ ಸಲ್ಲಿಸಿರುತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಆದರೆ ಶುಕ್ರವಾರ ವಾದ ಮಂಡನೆಯ ಸಂದರ್ಭದಲ್ಲಿ ವಿಭಾಗೀಯ ಪೀಠ ಸ್ಪಷ್ಟವಾಗಿ ಇವರಿಗೆ ಜಾಮೀನು ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡುತ್ತೆ. ಮಾಡುವಾಗ 3-4 ಷರತ್ತುಗಳನ್ನ ಹಾಕತ್ತೆ. ಒಂದು, ನೀವು ಮುಖ್ಯಮಂತ್ರಿಯ ಕಾರ್ಯಾಲಯಕ್ಕೆ ಹೋಗಕೂಡದು, ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಕೂಡದು, ನಿಮ್ಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಇದರಲ್ಲಿ ದೋಷಿಗಳು ಆರೋಪಿಗಳಿದಾರಲ್ಲ ಅವ್ರು ಯಾರ ಜೊತೆ ನೀವು ಮಾತುಕತೆ ನಡೆಸಕೂಡದು ಮತ್ತು ಹೊರಗಡೆ ಹೋದಾಗ ಈ ಪ್ರಕರಣದ ಕುರಿತು ನೀವು ಎಲ್ಲೂ ಮಾತನಾಡಬಾರದು ಅಂತ ಈ ಷರತ್ತುಗಳನ್ನು ಹಾಕಿ 50,000 ರೂಪಾಯಿ ಬಾಂಡನ್ನು ವಿಚಾರಣಾಧೀನ ಕೋರ್ಟಿಗೆ ಹೋಗಿ, ಲೋವರ್ ಕೋರ್ಟ್ಗೆ, ರಾವ್ಸ್ ಅವೆನ್ಯೂ ಕೋರ್ಟ್ಗೆ ಹೋಗಿ ಅಲ್ಲಿ 50,000 ರೂಪಾಯಿ ಮುಚ್ಚಳಿಕೆಯನ್ನು ಕೊಟ್ಟು ಬಿಡುಗಡೆ ಆಗ್ಬೋದು ಅಂತ. ಸಂಜೆ 7 ಗಂಟೆಗೆ ಬಿಡುಗಡೆ ಆಗುತ್ತೆ, ಮೆರವಣಿಗೆ ಮೂಲಕ ಹೋಗ್ತಾರೆ. ಮಾರನೇ ದಿವಸ ಬೆಳಗ್ಗೆ ಹನುಮಂತನ ದೇವಸ್ಥಾನಕ್ಕೆ ಹೋಗೋಣ ಬನ್ನಿರಿ, ಕನಾಟ್ ಪ್ಲೇಸಲ್ಲಿರುವಂಥ ಪ್ರಾಚೀನ ಹನುಮಾನ್ ಮಂದಿರ ಹೋಗೋಣ ಬನ್ನಿರಿ, ಅದಾದಮೇಲೆ 1 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ ಬನ್ನಿರಿ, ಜನ ಸೇರೋಣ, ನಾವು ನಿರಂಕುಶ ಪ್ರಭುತ್ವದ ವಿರುದ್ಧ, ಸರ್ವಾಧಿಕಾರದ ವಿರುದ್ಧ ಹೋರಾಟ ಮಾಡೋಣ, ಪ್ರಜಾಪ್ರಭುತ್ವವನ್ನು ಉಳಿಸೋಣ ಅಂತ ಮೆರವಣಿಗೆಯಲ್ಲಿ ಭಾಷಣ ಮಾಡ್ತಾ ಹೋಗ್ತಾರೆ ಅರವಿಂದ್ ಕೇಜ್ರಿವಾಲ್. ಇಲ್ಲಿ ಪ್ರಶ್ನೆ ಬರೋದು ಏನಪ್ಪ ಅಂತಂದರೆ, ಮೊದಲನೇದಾಗಿ ಈತ ಚುನಾವಣೆಗೆ ನಿಂತಿಲ್ಲ. ಈ ದೇಶದಲ್ಲಿ ಜೈಲಿನಲ್ಲಿದ್ದು ಚುನಾವಣೆ ಪ್ರಚಾರಕ್ಕೆ ಹೋಗಲಾರ್ದೆ ಗೆದ್ದಂಥ ಕೇಸ್ಗಳನ್ನ ನಿಮ್ಗೆ ಬೇಕಾದಷ್ಟು ಹೇಳ್ತೇನೆ ನಾನು. ಒಂದೇ ಒಂದು ಉದಾಹರಣೆ, ಅತಿ ದೊಡ್ಡ ಕೇಸ್ ನಿಮ್ಗೆ ಹೇಳಬೇಕು ಅಂದರೆ ರಾಯಬರೇಲಿಯಲ್ಲಿ ನಡೆದಂಥ ರಾಜನಾರಾಯಣ ಪ್ರಕರಣ. ರಾಜನಾರಾಯಣ್ ಜೈಲಲ್ಲಿರ್ತಾರೆ, ಇಂದಿರಾ ಗಾಂಧಿ ಹೊರಗಡೆ ಇರ್ತಾರೆ. ರಾಜನಾರಾಯಣ್ ಜೈಲಲ್ಲಿದ್ದು ಇಂದಿರಾ ಗಾಂಧಿ ಅವ್ರನ್ನ ಸೋಲಿಸ್ತಾರೆ. ಮುಂದೆ ಚಿಕ್ಕಮಗಳೂರು ಬಂದು ಅವ್ರು ಗೆಲ್ತಾರೆ ಇಂದಿರಾ ಗಾಂಧಿ. ಹಾಗೆ ನಡೆದಂಥದ್ದು. ಈ ದೇಶದಲ್ಲಿ ಸಹಸ್ರಾರು ಜನ ಈಗ ರಾಜಕಾರಣಿಗಳು ಜೈಲಿನಲ್ಲಿರ್ತಾರೆ, ವಿಚಾರಣಾಧೀನವಾಗಿರ್ತಾರೆ. ಅವ್ರಿಗೆ ಯಾರಿಗೂ ಸಿಗಲಾರದಂಥ ವಿಶೇಷ ಸವಲತ್ತು ಈ ಅರವಿಂದ್ ಕೇಜ್ರಿವಾಲ್ಗೆ ಸಿಕ್ಕಿರೋದು ಮೇಲ್ನೋಟಕ್ಕೆ ಕಾಣುತ್ತೆ. ಮತ್ತು ಒಬ್ಬ ಮುಖ್ಯಮಂತ್ರಿಯನ್ನು ಬಂಧಿಸಿದ ಸಂದರ್ಭದಲ್ಲಿ ಯಾವುದೇ ದೇಶ ಇದರಲ್ಲಿ ಮಧ್ಯ ತಲೆ ಹಾಕೋದಿಲ್ಲ. ಆದರೆ ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲಿ ಜರ್ಮನಿ ಇದ್ರ ಕುರಿತು ಮಾತನಾಡುತ್ತೆ, ಅಮೇರಿಕ ಇದ್ರ ಕುರಿತು ಮಾತಾಡುತ್ತೆ, ಯುನೈಟೆಡ್ ನೇಷನ್ಸ್ ಇದ್ರ ಕುರಿತು ಮಾತಾಡುತ್ತೆ, UK ಇದ್ರ ಕುರಿತು ಮಾತಾಡುತ್ತೆ. ಎಲ್ಲ ದೇಶಗಳು ಈತನ ಕುರಿತು ಮಾತನಾಡಲಿಕ್ಕೆ ಶುರು ಮಾಡ್ತವೆ. ಪ್ರಕರಣ ಏನು ಅಂತ ಗೊತ್ತಿಲ್ಲ. ಎರಡನೇದು, ಈಗ ಈತನ ಬಂಧನ ಆಗಿದ್ದು FATF ಅನುಗುಣವಾಗಿ ಆಗಿರುವಂಥದ್ದು. ಇದು ಅಂದರೆ ಆರ್ಥಿಕ ಅಪರಾಧ ಅನ್ನೋದು ಜಾಗತಿಕ ಸಮಸ್ಯೆ. ಇದು ಅದಕ್ಕಾಗಿ ಒಂದು ಪ್ಯಾರಾಮೀಟರ್ ಮಾಡಲಾಗಿದೆ. ಆ ಮಾನದಂಡದ ಅಡಿಯಲ್ಲೇ ನೀವು ಬಂಧನ ಮಾಡಬೇಕು ಮತ್ತು ಮಾನದಂಡವನ್ನು ದಾಟುವ ಹಾಗಿಲ್ಲ, ಅದು ಮಾನದಂಡಕ್ಕಿಂತ ಹಿಂದೆ ಬರುವ ಹಾಗೆಯೂ ಇಲ್ಲ ಅಂಥದ್ದೊಂದು ಫ್ರೇಮ್ವರ್ಕನ್ನು ಮಾಡಿರ್ತಾರೆ. ಹಾಗೆ FATF ಅನುಗುಣವಾಗಿ ಮಾಡಿದಂಥ ಬಂಧನ. ಪ್ರಕರಣವೇ ಗೊತ್ತಿಲ್ಲದೆ ಇದ್ರ ಕುರಿತು ನ್ಯಾಯ ಸಿಗಬೇಕು ಅಂತ ಹೇಳೋದಿದೆ. ಲೆವೆಲ್ ಪ್ಲೇಯಿಂಗ್ ಅಂತ ಹೇಳ್ತಾರೆ. ಇದನ್ನ ಲೆವೆಲ್ ಪ್ಲೇಯಿಂಗ್ ಆಗಬೇಕು ಅಂತ ಜಡ್ಜ್ ಪದೇ ಅಭಿಷೇಕ್ ಮನು ಸಿಂಘ್ವಿ ಹೇಳಿದ್ದದೆ. ಎಲ್ಲರೂ ಹೊರಗಡೆ ಚುನಾವಣಾ ಪ್ರಚಾರ ಮಾಡ್ತಾ ಇರ್ತಾರೆ, ಆದರೆ ನಮ್ಮ ಕಕ್ಷಿದಾರಿಗೆ ಮಾತ್ರ ಅವಕಾಶ ಆಗಿಲ್ಲ, ಆದ್ದರಿಂದ ಬಿಡುಗಡೆ ಮಾಡಬೇಕು. ಅಲ್ಲ ರೀ, ಈ ದೇಶದಲ್ಲಿ 100 ಜನ CEOಗಳು ಜೈಲಲ್ಲಿದ್ದಾರೆ. ಅವ್ರು ಬರೀ ಬಿಸ್ನೆಸ್ ಮೀಟಿಂಗ್ ಮಾಡಿದರೆ ಈ ದೇಶದ ಸಂಪತ್ತು ಇನ್ನೂ ಡಬಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂತ ಅವ್ರು ಇಲ್ಲದೇ ಇರೋದ್ರಿಂದ ಎಷ್ಟೋ ಇಂಡಸ್ಟ್ರಿಗಳು ಹಾಳಾಗಿರ್ತವೆ. ಅವ್ರಿಗೂ ಇದೇ ಕಾರಣವನ್ನು ಕೊಟ್ಟು ಬಿಡಬಹುದು. ಅಂದರೆ ಈ ದೇಶದ ಕಾನೂನು ವ್ಯವಸ್ಥೆ ಎಲ್ಲರಿಗೂ ಒಂದೇ ಅಂತ ನಾವು ಪರಿಭಾವಿಸಿರ್ತೀವಿ. ಆದರೆ ಇಂಥ ಪ್ರಕರಣ ಬಂದಾಗ ನಾವು ಆಲೋಚನೆ ಮಾಡಬೇಕಾಗತ್ತೆ, ಕಳವಳಗೊಳ್ಬೇಕಾಗತ್ತೆ. ನಾಳೆ ಇದೇ ರೀತಿ ಈಗಾಗಲೇ ಹೇಮಂತ್ ಸೊರೇನ್ ಅಪ್ಲೈ ಮಾಡಿದ್ದಾರೆ. ನಿನ್ನೆ ಹಿಂಗೆ ಆದ ತಕ್ಷಣ ಹೇಮಂತ್ ಸೊರೇನ್ ಅಪ್ಲಿಕೇಶನ್ ಹೋಗಿದೆ. ಕವಿತಾ ಬಿಡೋದಲ್ಲ, ಈಗ ಅವರು ಅಪ್ಲೈ ಮಾಡ್ತಾರೆ. ನಾನು ಹೇಳೋದು ಇವ್ರನ್ನೆಲ್ಲ ಜೈಲಲ್ಲಿ ಹಾಕಿಬಿಡಿ ಅಂತ ಹೇಳೋದಿಲ್ಲ. ನ್ಯಾಯೋಚಿತವಾಗಿ ಕಾನೂನುಬದ್ಧವಾಗಿ ಏನೇನಾಗಬೇಕು ಅದರ ಪ್ರಕಾರವೇ ನಡಿಬೇಕು. ಅದು ಈ ದೇಶದ ರೈತನಿಗೂ ಅದೇ ಕಾನೂನು ಅಪ್ಲೈ ಆಗಬೇಕು, ಈ ದೇಶದ ರಾಜಕಾರಣಿಗೂ ಅದೇ ಅಪ್ಲೈ ಆಗಬೇಕು, ಈ ದೇಶದ ಮುಖ್ಯಮಂತ್ರಿಗೂ ಅದೇ ಅಪ್ಲೈ ಆಗಬೇಕು. ಯಾರು ನೈತಿಕತೆಯ ಬಗ್ಗೆ ಮಾತನಾಡ್ತಾ ಇದ್ದಂಥ ಮುಖ್ಯಮಂತ್ರಿ ಬರೀ ನಿಮ್ಮ ಮೇಲೆ ಆರೋಪ ಬಂದ ತಕ್ಷಣ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳಿದಂಥ ಮನುಷ್ಯ, ಜೈಲಿನಲ್ಲಿದ್ದರೂ ಕೂಡ ಈತ ಆದೇಶಗಳನ್ನು ಬಿಡುಗಡೆ ಮಾಡಿದಂಥ ಮನುಷ್ಯ. ಮಾಡೋ ಹಾಗೆ ಅಲ್ಲ, ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಮಾಡೋ ಹಾಗೆ ಅಲ್ಲ. ಜೈಲು ಖಾತೆ ಬರೋದು ಅರವಿಂದ್ ಕೇಜ್ರಿವಾಲ್ ಅಂಡರ್ನಲ್ಲಿ ಬರುವಂಥದ್ದು.
ಈತನೇ ವೈಲೇಷನ್ ಮಾಡಿರೋದು ರೂಲು. ಆಮೇಲೆ ಯಾವುದೇ ಒಂದು ವಿಚಾರಣೆ ಕರೆದಾಗ ನಮಗೊಂದು ಯಾರೋ ಪೊಲೀಸ್ ಸ್ಟೇಷನ್ ಕರೀಲಿಕ್ಕೆ ಕಳಿಸ್ತಾರಪ್ಪ, ನಾನು ನಿರಪರಾಧಿ, ಆದರೆ ಕರೆಸಿದಂಥ ಸಂದರ್ಭದಲ್ಲಿ ನಾನು ಅಲ್ಲಿ ಹೋಗೋದು ನನ್ನ ಧರ್ಮ. ಅದು ಈ ದೇಶದ ಕಾನೂನು ನಮ್ಗೆ ಹೇಳೋದೇನೆಂದರೆ, ಯಾವುದೇ ಒಬ್ಬ ಕರ್ತವ್ಯನಿರತ ಅಧಿಕಾರಿ ನಿಮಗೆ ಸಮನ್ ಮಾಡಿದಾಗ ನೀವು ಅಲ್ಲಿ ಹೋಗಿ ನಿಮ್ಮೊಂದು ಸ್ಪಷ್ಟೀಕರಣ ಏನಿದೆ ಹೇಳಿ, ನೀವು ಬೇಕಾದ್ರೆ ಲಾಯರ್ ಕರ್ಕೊಂಡೋಗಿ ಒಟ್ಟು ಹೋಗಬೇಕು ನೀವು. ಆದರೆ ಅರವಿಂದ್ ಕೇಜ್ರಿವಾಲ್ ನಿರಂತರವಾಗಿ ಗಾಳಿಗೆ ತೂರಿದಂಥದ್ದು. ಇವರೊಬ್ಬರೇ ಅಲ್ಲ, ಸಂಜಯ್ ಸಿಂಗ್ ಇದೇ ರೀತಿಯಾದಂಥ ಷರತ್ತುಗಳನ್ನು ಹಾಕಲಾಗಿತ್ತು. ಸಂಜಯ್ ಸಿಂಗ್ ಏನು ಮಾಡಿದ್ರು, ಜೈಲಿನಿಂದ ಹೊರಗಡೆ ಬಂದ ತಕ್ಷಣ ಇಷ್ಟೂ ಕಾನೂನನ್ನು ಏನೇನು ಷರತ್ತುಗಳಿದ್ವು ಇಷ್ಟನ್ನು ವೈಲೇಟ್ ಮಾಡಿದರು. ಇಂಥದ್ದೊಂದು ಸಂಸ್ಕಾರ, ಇಂಥದ್ದೊಂದು ಸಂಸ್ಕೃತಿ, ಇಂಥದ್ದೊಂದು ಅರಾಜಕತೆಯನ್ನು ಸೃಷ್ಟಿಸುವಂಥ ಒಂದು ಪಕ್ಷದ ಮುಖ್ಯಸ್ಥ ಈಗ ಹೊರಗೆ ಬಂದ ಮೇಲೆ ಯಾವ ರೀತಿ ಉಪಟಳವನ್ನು ಮಾಡಬಹುದು, ಹೇಗೆ ಈ ಕಾನೂನನ್ನು ಗಾಳಿಗೆ ತೂರಬಹುದು ಅನ್ನೋದನ್ನು ನಾವು ಕಣ್ಣಾರೆ ನೋಡಬೇಕಾದಂಥ ಪ್ರಸಂಗ. ಈ ಬಾರಿಯ ಚುನಾವಣೆಯ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಇದೊಂದು ದೊಡ್ಡದಾದಂಥ ಇಂಥದ್ದೊಂದು ದುರಂತ ಈ ದೇಶದ ರಾಜಕೀಯದಲ್ಲಿ ಇವತ್ತಿನ ದಿವಸ ಘಟಿಸಿರುವಂಥದ್ದು. ಈತ ಹೊರಗಡೆ ಬಂದಿರೋದರಿಂದ ರಾಜಕೀಯದಿಂದ ಆದಂಥ ನಷ್ಟ ಏನು, ಲಾಭ ಏನು ಅಂತ ವಿಶದೀಕರಿಸಿ ಸ್ಪಷ್ಟವಾಗಿ ಎಲ್ಲವನ್ನು ತಿಳಿಸ್ತೀನಿ. ಯಾಕೆ ಎಲ್ಲೆಲ್ಲಿ ನಿಂತಿದ್ದಾರೆ ಇವರು ಚುನಾವಣೆಗೆ, ಎಲ್ಲೆಲ್ಲಿ ಚುನಾವಣೆ ಆಗಿದೆ, ಇನ್ನೆಲ್ಲಿ ಆಗೋದಿದೆ, ಆಮ್ ಆದ್ಮಿ ಪಕ್ಷಕ್ಕೆ ಲಾಭ ಆಗತ್ತಾ ಅಥವಾ ವಿಪಕ್ಷಗಳನ್ನು ಯಾವ ರೀತಿ ಬಳಸ್ಕೋಬೋದು, ಅದ್ರ ಬಗ್ಗೆ ಮಾತಾಡ್ತೀನಿ. ತುಂಬ ಸುದೀರ್ಘ ಆಗೋದ್ರಿಂದ ಒಂದೇ ಸಂಚಿಕೆಯಲ್ಲಿ ಹೇಳೋದಿಲ್ಲ, ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.